ಜೂನ್ 21ರಂದು ದೇಶಾದ್ಯಂತ ನೀಟ್ ಯುಜಿ ಮರುಪರೀಕ್ಷೆಯಾಗ್ತಾ ಇದೆ. ಹಾಗಾಗಿ ಈ ಮರುಪರೀಕ್ಷೆ ನಡೆಸೋಕೆ ಯುದ್ಧದ ರೀತಿ ಸನ್ನದ್ಧ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆವರೆಗೆ ಪರೀಕ್ಷೆ ನಡೀತಾ ಇದೆ. ನಾಡಿದ್ದು ದೇಶಾದ್ಯಂತ 552 ನಗರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ನೋಡಿ, ನೀಟ್ ಯುಜಿ ಪರೀಕ್ಷೆ ಮತ್ತೆ ರೀ ಎಕ್ಸಾಮ್ ಆಗ್ತಾ ಇರುವಂತದ್ದು. ಮರುಪರೀಕ್ಷೆ ನಡೆಸೋಕೆ ಯುದ್ಧದ ರೀತಿ ಸನ್ನದ್ಧ ಮಾಡಿಕೊಳ್ಳಲಾಗಿದೆ ನೀಟ್ ಎಕ್ಸಾಮ್ ಅನ್ನ. ಇಲ್ಲೂ ಕೂಡ ಯಾವುದೇ ಲೂಪ್ ಹೋಲ್ಸ್ ಬಿಟ್ಕೊಡದೇ ಇರುವಂತೆ, ಯಾವುದೇ ರೀತಿಯಾದಂತಹ ಇಲ್ಲಿ ಅಹಿತಕರ ಘಟನೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾವುದು ಕೂಡ ಆಗದಂತೆ ಯುದ್ಧದ ರೀತಿ ಸನ್ನದ್ಧ ಮಾಡಿಕೊಳ್ಳಲಾಗಿದೆ. ನಾಡಿದ್ದು ದೇಶಾದ್ಯಂತ 552 ನಗರಗಳಲ್ಲಿ ನೀಟ್ ಪರೀಕ್ಷೆ ಆಗ್ತಾ ಇರುವಂತದ್ದು ಗಮನಿಸಿದ್ವಿ. ಈ ಹಿಂದೆ ನೀಟ್ ಪರೀಕ್ಷೆ ಆಯ್ತು, ಅದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಸಂಭವಿಸಿತು, ಎಷ್ಟು ಸಾವಾಯ್ತು, ಎಷ್ಟು ನೋವಾಯ್ತು, ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬೇಸರವನ್ನ ಮಾಡ್ಕೊಂಡ್ರು. ಜೊತೆಗೆ ಓದಿದಂತಹ ನೀಟ್ ಎಕ್ಸಾಮ್, ಅದು ಕೂಡ MBBS ವಿದ್ಯಾರ್ಥಿಗಳಾಗಿರ್ಬೋದು, ಎಂಜಿನಿಯರ್ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಬಹಳ ಕನಸಿನಿಂದ ವರ್ಷಗಳ ತನಕ ಒಂದು ಪಟ ತಪ್ಪಿಸಿ ಅದನ್ನ ಓದ್ಬಿಟ್ಟು ಒಂದು ವರ್ಷದ ಸುದೀರ್ಘ ಎಜುಕೇಶನ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಓದಿ ಒಂದ್ಸಲ ಎಕ್ಸಾಮ್ ಬರೆಯೋದಿದೆಯಲ್ಲ, ಯಾರಿಗಾದ್ರೂ ಕೂಡ ಖುಷಿಯ ವಿಚಾರ. ಮತ್ತೊಂದ್ ಕಡೆಗೆ ಈ ತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಎಕ್ಸಾಮೇ ಕ್ಯಾನ್ಸಲ್ ಆಯ್ತು ಅಂದ ತಕ್ಷಣ ನಿಜವಾಗ್ಲೂ ಹೃದಯಾಘಾತ ಆಗುವಷ್ಟು ಬೇಜಾರಾಗುತ್ತೆ. ಯಾಕಂತಂದ್ರೆ ಇಡೀ ವರ್ಷವನ್ನ ಅವರು ಅದಕ್ಕಾಗಿ ಸ್ಮರಿಸಿಟ್ಟಿರ್ತಾರೆ. ಈಗ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆ ಬಂಡಲ್ಗಳ ರವಾನೆಯಾಗುತ್ತಂತೆ. ನೋಡಿ, ವಿಶೇಷ ವಿಮಾನದ ಮೂಲಕ ಪ್ರಶ್ನೆ ಪತ್ರಿಕೆ ಬಂಡಲ್ ರವಾನೆ ಮಾಡಲಾಗುತ್ತೆ. ನಮಗೆ ಈ ಗಾಡಿಗಳು, ಬಸ್ಗಳು ಸವಾಸನೆ ಬೇಡ, ಎಲ್ಲಿ ಹೋದ್ರೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಹಾಗಾಗಿ ಈ ಸಲ ಹೆಲಿಕಾಪ್ಟರ್ ಮುಖಾಂತರ ಇಲ್ಲಿ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನ ಕಳಿಸಲಾಗ್ತಾ ಇದೆ. ನೋಡಿ, ಒಂದ್ ಕಡೆ CRPF ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ರವಾನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಟೆಲಿಗ್ರಾಮ್ ಆಪ್ ಬಳಕೆಯನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಮಾಡಲಾಗಿದೆ. ನೀಟ್ ಎಕ್ಸಾಮ್ ಮುಗಿಯೋ ತನಕನೂ ಟೆಲಿಗ್ರಾಮ್ ಆಪ್ ಇಲ್ಲಿ ಬಳಕೆಯಲ್ಲಿ ಇರೋದಿಲ್ಲ. ಇದನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಸೊ ಗಮನಿಸ್ತಾ ಇದ್ದೀರಾ, ನೀಟ್ ಎಕ್ಸಾಮ್, ನೀಟ್ ಮರುಪರೀಕ್ಷೆ, ನೀಟ್ UG ಮರುಪರೀಕ್ಷೆ ಈಗ ಬಹಳ ಹಲ್ಚಲ್ ಸೃಷ್ಟಿಯಾಗಿರುವಂಥದ್ದು. ಸದ್ಯ ರಾಜಕೀಯದ ಡೆವಲಪ್ಮೆಂಟ್ಗಳು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆಗೆ ಎಲ್ಲಾ ಮಕ್ಕಳ ಭವಿಷ್ಯದ ಮೇಲೆ ಚಿತ್ತ ನೆಟ್ಟಿರೋದು. ಜೂನ್ 21ರಂದು ದೇಶಾದ್ಯಂತ ನೀಟ್ UG ಮರುಪರೀಕ್ಷೆಯನ್ನು ನಡೀತಾ ಇದೆ. ಈಗ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಮೆಸೇಜಿಂಗ್ ಆಪ್ ಏನಿದೆ ಅದಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಹಾಗಾಗಿ ಈ ಪರೀಕ್ಷೆಯಲ್ಲಿ ಅಕ್ರಮ ಆಗೋದು ಅಥವಾ ಪೇಪರ್ ಲೀಕ್ ಆಗೋದು ಇದೆಲ್ಲವನ್ನ ಕೂಡ ತಡೆಯೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೇಂದ್ರ ಸರ್ಕಾರ ಈ ಟೆಲಿಗ್ರಾಮ್ ಆಪ್ ಬಳಕೆ ಮಾಡೋದನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿದೆ. ಇನ್ನು ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದ ಈ ದಿಢೀರ್ ಆದೇಶ ಏನಿದೆ ಇದನ್ನ ಪ್ರಶ್ನಿಸಿಯೂ ಕೂಡ ಟೆಲಿಗ್ರಾಮ್ ಸಂಸ್ಥೆ ದೆಹಲಿ ಹೈಕೋರ್ಟ್ ಕದ ತಟ್ಟಿತಾದ್ರೂ ಕೂಡ ನ್ಯಾಯಾಲಯದಿಂದ ಸದ್ಯಕ್ಕೆ ಯಾವುದೇ ತಕ್ಷಣದ ಪರಿಹಾರ ಸಿಕ್ಕಿಲ್ವಂತೆ. ನೋಡಿ, ಹಾಗಾದ್ರೆ ಹೈಕೋರ್ಟ್ ನಲ್ಲಿ ಏನ್ ನಡೀತು, ಟೆಲಿಗ್ರಾಮ್ ತನ್ನ ಅರ್ಜಿಯನ್ನ ಹೇಗೆ ಸಲ್ಲಿಸಿತು, ಟೆಲಿಗ್ರಾಮ್ ಏನೋ ನಿಷೇಧಿಸಿದೆ, ಬೇಡ ಸದ್ಯಕ್ಕೆ ನೀಟ್ ಎಕ್ಸಾಮ್ ಆಗ್ತಾ ಇದೆ, ಟೆಲಿಗ್ರಾಮ್ ಇಂದಲೇ ಕಳೆದ ಸಲ ನೀಟ್ ಎಕ್ಸಾಮ್ನ ಪೇಪರ್ಗಳು ಲೀಕ್ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಎಕ್ಸಾಮ್ ಮುಗಿಯೋ ತನಕ ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಹಾಗಾದ್ರೆ ಏನ್ ವಾದ ಮಾಡ್ತು, ಹೈಕೋರ್ಟ್ ನಲ್ಲಿ ನಡೆದಿದ್ದಾದ್ರೂ ಏನು? ನೋಡಿ, ಬುಧವಾರ ಜೂನ್ 17ಕ್ಕೆ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರ ರಜಾ ಕಾಲದಂತಹ ಪೀಠದ ಮುಂದೆ ಈ ತುರ್ತು ಅರ್ಜಿಯ ವಿಚಾರಣೆ ನಡೆದಿದೆ. ಇಲ್ಲಿ ಟೆಲಿಗ್ರಾಮ್ ಪರ ವಕೀಲರು ಸರ್ಕಾರದ ನಿರ್ಧಾರವನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಖಂಡಿತವಾಗ್ಲೂ ವಿರೋಧಿಸಲೇಬೇಕು. ಯಾಕಂತಂದ್ರೆ ಮಕ್ಕಳ ಭವಿಷ್ಯ ಹೇಳಿ ಕೇಳಿ ಅದರಿಂದಲೇ ಹಿಂದೆ ತೊಂದರೆ ಆಗಿದೆ ಅಂದ್ರೆ ಮತ್ತಾರು ಅದರಿಂದ ತೊಂದರೆ ಆಗೋದಕ್ಕೆ ಸುಮ್ಮನೆ ಆಗ್ತಾರೆ. ಹಾಗಾಗಿ ಅದನ್ನು ಕಂಪ್ಲೀಟ್ ನಿಷೇಧಿಸೋಕೆ ಈಗ ಹೊರಟಿರುವಂತದ್ದು. ಇನ್ನು ಭಾರತ ಒಂದರಲ್ಲೇ ಸುಮಾರು 15 ಕೋಟಿಗೂ ಹೆಚ್ಚಿನ ಟೆಲಿಗ್ರಾಮ್ ಬಳಕೆದಾರರಿದ್ದಾರೆ. ಹೆಚ್ಚಾಗಿ 15 ಕೋಟಿಗೂ ಹೆಚ್ಚು ಜನ ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇರೋದು ನಮ್ಮ ಭಾರತದಲ್ಲಿ. ಇನ್ನು ಕೇವಲ ಈ ಸಂಶಯದ ಆಧಾರದ ಮೇಲೆ ಈ ಇಡೀ ದೇಶವನ್ನ ಆಪ್ ಅನ್ನ ಬ್ಲಾಕ್ ಮಾಡೋದು ಎಷ್ಟು ಸರಿ? ಇದು ಟೆಲಿಗ್ರಾಮ್ ಪರವಾದಂತ ವಾದವಾಗಿತ್ತು. ಆದ್ರೆ ಇದು ಸಂವಿಧಾನದ ಆರ್ಟಿಕಲ್ 14ರ ಸಂಪೂರ್ಣ ಉಲ್ಲಂಘನೆ ಆಗಿರುವಂತದ್ದು ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪರೀಕ್ಷಾ ಮಂಡಳಿಯಾದಂತಹ NTA ಕೂಡ, ಇಲ್ಲಿ NTA ಅಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಸೊ ಇವರು ಕೂಡ ದೂರನ್ನು ಕೊಡುವ ಮುಖಾಂತರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಸರಿಯಾಗಿ ಪರಿಶೀಲಿಸದೆಯೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ತಾತ್ಕಾಲಿಕ ಸಮಸ್ಯಾತ್ಮಕ ಏನಿದೆ ಇವುಗಳ ಈ ತರ ಚಾನೆಲ್ಗಳಿದೆಯಲ್ಲ ಅವುಗಳು, ಹಾಗೆ ಗ್ರೂಪ್ಗಳು, ಇವೆಲ್ಲವನ್ನ ಕೂಡ ನಾವು ಬ್ಯಾನ್ ಮಾಡ್ತೀವಿ. ಟೆಲಿಗ್ರಾಮ್ ಅಲ್ಲಿ ವಿಡಿಯೋಸ್ ಬರೋದಕ್ಕೆ ಒಂದು ಗ್ರೂಪ್ ಇರುತ್ತೆ, ಜೊತೆಗೆ ಪ್ರಶ್ನೆ ಪತ್ರಿಕೆಗಾಗಿ ಒಂದು ಗ್ರೂಪ್ಸ್ ಇರುತ್ತೆ, ಜಾಬ್ ಅಪರ್ಚುನಿಟೀಸ್ ಅಥವಾ ಸೇಲ್ ಪರ್ಚೇಸ್ ಇವೆಲ್ಲ ಕುರಿತಾಗಿ ಟೆಲಿಗ್ರಾಮ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗ್ರೂಪ್ಗಳು ಕ್ರಿಯೇಟ್ ಆಗಿರೋದನ್ನ ನಾವು ಗಮನಿಸಿದೀವಿ. ಸೊ ಹೀಗಾಗಿ ಸದ್ಯಕ್ಕೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಈ ಯಾವುದೇ ಗ್ರೂಪ್ಗಳು ಬೇಡ, ಸದ್ಯಕ್ಕೆ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ನಿರ್ಬಂಧದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಆದೇಶವನ್ನ ಹೊರಡಿಸಿರೋದು. ಹಾಗೆ ಕೇಂದ್ರ ಸರ್ಕಾರದ ಪರವಾಗಿ ಈಗ ಹಾಜರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಟೆಲಿಗ್ರಾಮ್ ವಾದವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ನಾವು ಮೇ ತಿಂಗಳಿಂದಲೂ ಕೂಡ ಇವರ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದೀವಿ.
ಸೊ ಇಲ್ಲಿ ಈ ವೇದಿಕೆಯ ವಿರುದ್ಧ ನಮ್ಮ ಬಳಿ ಸಾಕಷ್ಟು ಗಂಭೀರ ಸಾಕ್ಷ್ಯಾಧಾರಗಳಿದೆ. ಅಫ್ಕೋರ್ಸ್ ಟೆಲಿಗ್ರಾಮ್ ವಿರುದ್ಧ ಒಂದಷ್ಟು ಲಾಭಗಳಾಗಿದ್ರೆ ಇದರಲ್ಲಿ ಲೋಪಗಳಾದಿದ್ದೇ ಹೆಚ್ಚು. ನೋಡಿ, ಇದರಲ್ಲಿ ಏನೆಲ್ಲ ಲೋಪಗಳಾಗುತ್ತೆ ಅಂತ ಅಂದ್ರೆ, ಯಾವುದೋ ಒಂದು ಎಕ್ಸಾಮ್ ಕುರಿತಂತೆ ಪ್ರಶ್ನೆ ಪೇಪರ್ ಲೀಕ್ ಆಗುತ್ತಂತೆ, ಮತ್ತೊಂದು ಕಡೆಗೆ ಜಾಬ್ ಆಫರ್ಸ್ಗಳು ಕೂಡ ಇದರಲ್ಲಿ ಸಿಗುತ್ತಂತೆ. ಹೆಚ್ಚಾಗಿ ಶೇರ್ ಮಾರ್ಕೆಟ್ ಕೂಡ ಇವತ್ತು ನಿನಗೆ ಈ ಶೇರ್ ಇಂದ ಇಷ್ಟು ಲಾಭ ಸಿಗುತ್ತೆ, ಇದಕ್ಕೆ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ರಿಟರ್ನ್ ಬರುತ್ತೆ ಅನ್ನೋದು ಕೂಡ ಟೆಲಿಗ್ರಾಮ್ ಅಲ್ಲಿ ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ ಅಂದ್ರೆ ಟೆಲಿಗ್ರಾಮ್ ಆಪ್ ನ ಬಳಕೆ ಎಷ್ಟು ವಿರುದ್ಧವಾಗಿ ಹೋಗ್ತಾ ಇದೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಿ ಟೆಲಿಗ್ರಾಮ್ ವಿರುದ್ಧ ಬಹಳಷ್ಟು ಇಲ್ಲಿ ಆರೋಪಗಳು ಕೇಳಿ ಬಂದಿರೋದು, ಜೊತೆಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಇವೆಲ್ಲ ಕೂಡ ಕಳವಳಕಾರಿಯ ವಿಷಯಗಳು. ಹಾಗಾಗಿ ಈ ಪುನರಾವರ್ತಿತ ತಪ್ಪುಗಳು ಹಾಗೂ ದೇಶದ ಭದ್ರತೆ ಒಂದ್ ಕಡೆ, ಮತ್ತೊಂದ್ ಕಡೆಗೆ ಪರೀಕ್ಷೆಗಳ ಗೌಪ್ಯತೆ, ಈ ಎಲ್ಲ ದೃಷ್ಟಿಯಿಂದ ಕೂಡ ಈ ಕ್ರಮ ಸದ್ಯ ಅನಿವಾರ್ಯವಾಗಿದೆ ಅಂತ ಸರ್ಕಾರದ ಕ್ರಮವನ್ನ ಈಗ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ತನ್ನ ವಾದವನ್ನ ಮಂಡಿಸೋಕೆ ಸ್ವಲ್ಪ ಸಮಯಾವಕಾಶ ಕೋರಿದೆ. ಹಾಗಾಗಿ ಈಗ ಹೈಕೋರ್ಟ್ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಗುರುವಾರ ಜೂನ್ 18 ಅಂದ್ರೆ ಇವತ್ತು ಮಧ್ಯಾಹ್ನ ಮುಂದೂಡಿದೆ. ನೋಡಿ, ನೀಟ್ ಈ ಎಕ್ಸಾಮ್ ಏನಾಯ್ತು, ಇದರಲ್ಲಿ 10 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿರೋದು. ನಿನ್ನೆ ಅಷ್ಟೇ ತಮಿಳುನಾಡಿನ ಒಂದು ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ರು. ಅವರ ಭವಿಷ್ಯದ ವಿಚಾರ. ನೀಟ್ ಅಂತ ಅಂದ್ರೆ ಕೇವಲ ನಾವೆಲ್ಲ 2 ತಿಂಗಳು 3 ತಿಂಗಳಿಗೆ ಓದಿ ಬರೆಯುವಂಥದ್ದಲ್ಲ, ವರ್ಷ ಪೂರ್ತಿ ಓದಿದಂತಹ ಇಡೀ ಪುಸ್ತಕವನ್ನ ತಲೆಯಲ್ಲಿ ಇಟ್ಕೊಂಡು ಒನ್ ಟೈಮ್ ಆ ಜೋಶಲ್ಲಿ ಬರಿತೀವಲ್ಲ, ಅದನ್ನ ಮತ್ತೆ ನೀವು ಎಕ್ಸಾಮ್ ಬರಿತೀರಾ ಅಂತ ಅಂದ್ರೆ ಆ ಜೋಶ್ ಮತ್ತೆ ವಿದ್ಯಾರ್ಥಿಗಳಿಗೆ ಸಿಗಲ್ಲ. ಹಾಗಾಗಿ ಏನೋ ಕನ್ಸು ಕಟ್ಕೊಂಡು ನಾನು ಡಾಕ್ಟರ್ ಆಗ್ತೀನಿ, ನಾನು ಎಂಜಿನಿಯರ್ ಆಗ್ತೀನಿ, ನಾನು ಸೈಂಟಿಸ್ಟ್ ಆಗ್ತೀನಿ, ಎಲ್ಲ ಆಯಾಮದಲ್ಲೂ ಕೂಡ ವಿದ್ಯಾರ್ಥಿಗಳು ಇಡೀ ಆ ಬುಕ್ಕನ್ನೇ ಅರೆದು ಕುಡಿದು ಕಣ್ಣಲ್ಲಿ ಎಣ್ಣೆ ಹಾಕೊಂಡು ನೋಡಿ ಓದಿ. ಸೊ ಇಷ್ಟೆಲ್ಲ ವಿದ್ಯಾರ್ಥಿಗಳ ಜೀವನ ಇರೋವಾಗ ನೀವು ಕೇವಲ ಒಂದು ದುಡ್ಡಿನ ಆಸೆಗಾಗಿ ಅಥವಾ ನಿಮ್ಮ ಯಾವುದೋ ವಿದ್ಯಾರ್ಥಿಗಳಿಗೆ ಫೇವರ್ ಮಾಡೋಕ್ಕೆ ಹೋಗಿ ಯಾವುದೋ ಆ್ಯಪ್ ಮುಖಾಂತರ, ಯಾವುದೋ ವಿಚಾರಗಳ ಮುಖಾಂತರ ಇದನ್ನ ಲೀಕ್ ಮಾಡ್ತೀರಾ ಅಂತ ಅಂದ್ರೆ ಆ ವಿದ್ಯಾರ್ಥಿಗಳ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ಈ ಸಲ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಟ್ರಕ್ಕು, ಬಸ್ಸು, ಗಾಡಿ, ಲಾರಿ ಎಲ್ಲಿ ಕಳಿಸಿದ್ರು ಕೂಡ ಲೀಕ್ ಮಾಡ್ತೀರಾ. ಈ ಸಾವಾಸನೆ ಬೇಡ. ಈಗ ಯುದ್ಧ ಅಂದ್ರೆ ಹೆಲಿಕಾಪ್ಟರ್ ಮುಖಾಂತರ ಹೋಗ್ಬೇಕು, ಹೆಲಿಕಾಪ್ಟರ್ ಮುಖಾಂತರ ಇಳಿಬೇಕು. ಸೊ ಹಾಗಾಗಿ ಯುದ್ಧದ ರೀತಿ ಸನ್ನದ್ಧ ರೆಡಿ ಮಾಡಲಾಗಿರುವಂಥದ್ದು ನೀಟ್ ಎಕ್ಸಾಮ್ ಅನ್ನ ಅಲ್ಲಿ ತನಕ ತಂದಿಟ್ಬಿಟ್ರು, ನೀಟ್ ಎಕ್ಸಾಮ್ ನಡೆಯೋದನ್ನ. ಸೊ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ನಾವು ಗಮನಿಸಿದ್ದೀವಿ, ಕಿವಿಯಲ್ಲಿ ಮೈಕ್ರೋಫೋನ್ ಚೆಕ್ ಮಾಡೋದಾಗಿರ್ಬೋದು, ಜನಿವಾರ ಹಾಕೊಳ್ಳೋಕೆ ಬಿಡಲ್ಲ, ನೇಲ್ ಪಾಲಿಶ್ ಇಂದ ಹಿಡಿದು ಶೂಸ್ ಇಂದ ಹಿಡಿದು ಬೆಲ್ಟು, ಬ್ಯಾಗು, ಪೇಪರ್ ಎಲ್ಲ ಚೆಕ್ ಮಾಡಿ ಕಳಿಸ್ತೀರಾ ಅಂತೆ. ನೀಟ್ ಎಕ್ಸಾಮ್ಗೆ ಇಷ್ಟು ಕಾರ್ಯವೈಖರಿ ಫೇಲ್ಯೂರ್ ಆದಾಗ ಯಾಕೆ ಇದನ್ನು ಇಷ್ಟು ಈಸಿಯಾಗಿ ಬಿಟ್ಬಿಟ್ರಿ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾಗಿ ಈ ಕೇಸ್ ಇಷ್ಟೊಂದು ಬಹಳ ದೊಡ್ಡ ಸೌಂಡ್ ಮಾಡ್ತಾ ಇರೋದು. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಈ ಕೆಲವು ವರ್ಷಗಳಿಂದಲೂ ಕೂಡ ಈ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಪೇಪರ್ ಲೀಕ್ ಆಗ್ತಾ ಇರೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಸದ್ಯ ಟೆಲಿಗ್ರಾಮ್ ಅನ್ನು ಬ್ಯಾನ್ ಮಾಡಬೇಕು. ಮತ್ತೊಂದು ಕಡೆಗೆ ಈಗ ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ನೀಟಿಂದ ಈಗ ಯಾರೆಲ್ಲ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಆ ಕುರಿತಂತೆ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ನ್ಯಾಯ ಸಿಗಲೇಬೇಕು. ಹಾಗಾಗಿ ನಾಳೆ ನೀಟ್ ಎಕ್ಸಾಮ್ ನಡೀತಾ ಇದೆ. ಈ ಆಯಾಮದಲ್ಲಿ ನೀಟ್ ಮರು ಎಕ್ಸಾಮ್ ಏನ್ ಪರೀಕ್ಷೆ ಆಗ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಹಿಂದೆ ಮೇ 3 ಎಕ್ಸಾಮ್, ಆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಜೂನ್ 21 ಮತ್ತೊಂದು ಬಾರಿ ನಡೆಸೋಕೆ NTA ಆದೇಶವನ್ನ ಕೂಡ ಕೊಟ್ಟಿತ್ತು. ಹಾಗಾಗಿ ನಾಳೆ ನಡೀತಾ ಇದೆ ಆ ಎಕ್ಸಾಮ್. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸನ್ನದ್ಧರಾಗಿದ್ದಾರೆ. ಜೊತೆಗೆ ಯುದ್ಧದ ರೀತಿ ರೆಡಿ ಮಾಡಿಕೊಂಡು ಹೆಲಿಕಾಪ್ಟರ್ ಮುಖಾಂತರ ಪ್ರಶ್ನೆ ಪತ್ರಿಕೆ ಕಳಿಸೋದಕ್ಕೂ ಕೂಡ ಈಗ NTA ಸಿದ್ಧವಾಗಿದೆ. ಸೊ ಎಲ್ಲರ ಚಿತ್ತ ಸದ್ಯ ನೀಟ್ ಎಕ್ಸಾಮ್ನತ್ತ ವಿದ್ಯಾರ್ಥಿಗಳು ಬಹಳ ಅದೇ ಜೋಶ್ನಿಂದ ಎಕ್ಸಾಮ್ ಬರೀಲಿ ಅನ್ನೋದು ಕೂಡ ನಮ್ಮೆಲ್ಲರ ಕಳಕಳಿಯಾಗಿದೆ.